ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಸಿಂಪಲ್ ಫ್ಯಾಷನ್ ಟೆಕ್ ಚಾನಲ್. ಇವತ್ತು ನಾನು ಸೆಮಿ ಪಟಿಯಾಲ ಸಲ್ವಾರ್ ಅಥವಾ ಪ್ಯಾಂಟ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ. ನಾನು ಇದಕ್ಕಾಗಿ 2.5 ಮೀಟರ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ. ಸಲ್ವಾರದಲ್ಲಿ ಮೇನ್ ಅಟ್ರಾಕ್ಷನ್ ಅಂದರೆ ಪ್ಲೇಟ್ಸ್ ಬರುತ್ತೆ. ಪ್ಲೇಟ್ಸನ್ನು ಯಾವ ಥರ ಹಾಕಬೇಕು ಅಂತ ನಾನು ಹೊಸ ವಿಧಾನದಲ್ಲಿ ಹೇಳಿದ್ದೀನಿ. ಪ್ಲೀಸ್ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಬಟ್ಟೆನ ಫೋಲ್ಡ್ ಮಾಡೋಕ್ಕಿಂತ ಮೊದಲು ಬಟ್ಟೆಯ ಒಂದು ಸೈಡಲ್ಲಿ ನಾನು 9 ಇಂಚಿಗೆ ಮಾರ್ಕ್ ಮಾಡಿ ಕಟ್ ಮಾಡಿಕೊಂಡು ಬಟ್ಟೆನ ಸೆಪ್ರೇಟ್ ಮಾಡ್ಕೋತೀನಿ. ಯಾಕಂದರೆ 9 ಇಂಚ್ ಮೇಲ್ಗಡೆ ಬೆಲ್ಟ್ ಬರುತ್ತೆ. ಬೆಲ್ಟ್ ಪಾರ್ಟನ್ನು ನಾನು ಮೊದಲಿಗೆ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಕಟ್ ಮಾಡ್ಕೊಂಡಿದ್ದೀನಿ. ಬೆಲ್ಟ್ ವಿಡ್ತ್ ಮತ್ತು ಲೆಂತ್ ನಾನು ಆಮೇಲೆ ಹೇಳ್ತೀನಿ. ಈಗ ಉಳಿದ ಬಟ್ಟೆನಲ್ಲಿ ನಾವು 4 ಫೋಲ್ಡ್ ಮಾಡ್ಕೋಬೇಕು. ನಾನು ವಿಡ್ತ್ ವೈಸಲ್ಲಿ 4 ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ನಾನು 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಓಪನ್ ಸೈಡ್ ಇದೆ, ಈ ಕಡೆ ಫೋಲ್ಡ್ ಸೈಡ್ ಇದೆ, ಈ ಕಡೆ ಕೂಡ ಓಪನ್ ಸೈಡ್ ಇದೆ, ಈ ಕಡೆನೂ ಓಪನ್ ಸೈಡ್ ಇದೆ. ಈಗ ಇಲ್ಲಿ ನಾವು ಪ್ಯಾಂಟ್ ರೆಡಿ ಲೆಂತನ್ನು ಮಾರ್ಕ್ ಮಾಡಬೇಕು. ಪ್ಯಾಂಟ್ ರೆಡಿ ಲೆಂತ್ ಇದೆ 39 ಇಂಚ್. ಅದರಲ್ಲಿ -7 ಇಂಚ್ ಮಾಡಬೇಕು. -7 ಇಂಚ್ ಅದಕ್ಕೆ ಮಾಡಬೇಕು ಅಂದರೆ 7 ಇಂಚು ಮೇಲ್ಗಡೆ ಬೆಲ್ಟ್ ಬರುತ್ತೆ. ಅದನ್ನು ನಾವು ಸೆಪ್ರೇಟಾಗಿ ಕಟ್ ಮಾಡ್ಕೋತೀವಿ. ಅದಕ್ಕೆ -7 ಇಂಚ್ ಮಾಡಿ ಇಲ್ಲಿ ನಾನು 39 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ತಾಯಿದ್ದೀನಿ. ಮತ್ತು ಕೆಳಗಡೆ 2 ಇಂಚ್ ಬಾಟಮ್ ಫೋಲ್ಡಿಂಗ್ ಸಲುವಾಗಿ ನಾನು 2 ಇಂಚ್ ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಿ 39 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಅಲ್ಲಿ 8 ಇಂಚಿಗೆ ನಾನು ಬಾಟಮ್ ರೌಂಡನ್ನು ಮಾರ್ಕ್ ಮಾಡ್ತಾಯಿದ್ದೀನಿ. ಮತ್ತು 41 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಅಲ್ಲಿ ನಾನು 9 ಇಂಚಿಗೆ ಬಾಟಮ್ ರೌಂಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಫೋಲ್ಡ್ ಮಾಡಿದಾಗ ನೀಟಾಗಿ ಕರೆಕ್ಟಾಗಿ ಬರುತ್ತೆ, ಬಟ್ಟೆ ಕಡಿಮೆ ಬೀಳೋದಿಲ್ಲ. ಈಗ ಇಲ್ಲಿಂದ ನಾನು ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನ ಸೆಪ್ರೇಟ್ ಮಾಡ್ಕೋತಾ ಇದ್ದೀನಿ. ಈ ಕಡೆ ಅಂದರೆ ಬಟ್ಟೆಯ ಓಪನ್ ಸೈಡ್ ಕಡೆ ನಾನು ಟೇಪನ್ನು ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಸೆಂಟರ್ ಪಾಯಿಂಟನ್ನು ತಗೋತಾ ಇದ್ದೀನಿ. ಅಂದರೆ ಸೆಂಟರ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಸೆಂಟರ್ ಪಾಯಿಂಟನ್ನು ಇಲ್ಲಿ ಬಾಟಮ್ ರೌಂಡನ್ನು ಮಾರ್ಕ್ ಮಾಡಿದ್ದೀವಿ ಅಲ್ಲಿಗೆ ಕೂಡಿಸ್ಕೋತಾ ಇದ್ದೀನಿ. ನೋಡಿ, ಈಗ ಈ ಮಾರ್ಕಿನ ಮೇಲೆ ಕಟಿಂಗ್ ಮಾಡ್ಕೋತೀನಿ. ಈ ಥರ ಕಟಿಂಗ್ ಮಾಡ್ಕೊಂಡ್ರೆ ಬಟ್ಟೆ ವೇಸ್ಟ್ ಆಗೋದಿಲ್ಲ. ಈಗ ಈ ಕಟ್ ಆಗಿರೋ ಪಾರ್ಟು 4 ಪೀಸಲ್ಲಿ ಬಂದಿವೆ. ನೋಡಿ, ಇಲ್ಲಿ 1 ಪೀಸು ಜಾಯಿಂಟಲ್ಲಿದೆ, ಅದನ್ನು ಕಟ್ ಮಾಡಿಕೊಂಡು ಸೆಪ್ರೇಟ್ ಮಾಡ್ಕೋತಾ ಇದ್ದೀನಿ. ಇದು 4 ಪೀಸಲ್ಲಿ ಈ ಬಟ್ಟೆ ಬಂದಿದೆ. ಇದನ್ನು ಈ ಥರ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಬೇಕು. ನೋಡಿ ಇಲ್ಲಿ. ಈಗ ಇಲ್ಲಿಂದ ನಾವು ಕ್ರಾಚ್ ಲೆಂತನ್ನು ಮಾರ್ಕ್ ಮಾಡೋಣ. ನೋಡಿ, ಕ್ರಾಚ್ ಲೆಂತನ್ನು ನಾನು ಯಾವ ಥರ ತೊಗೊಂಡಿದ್ದೀನಿ, ಅದ್ರ ಫಾರ್ಮುಲಾ ಏನು ಅಂತ ಹೇಳ್ತೀನಿ. ಕ್ರಾಚ್ ಲೆಂತು ಹಿಪ್ ರೌಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಿಪ್ ರೌಂಡ್ ನಂದು 36 ಇದೆ. ಅದನ್ನು 6ಇಂದ ಡಿವೈಡ್ ಮಾಡಿದಾಗ 6 ಇಂಚ್ ಬಂತು. ಅದರಲ್ಲಿ +1 ಇಂಚ್ ಮಾರ್ಜಿನನ್ನು ಕೂಡಿಸ್ಕೊಂಡು ನಾನು 7 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಮತ್ತು ಒಳಗಡೆ 2 ಇಂಚಿಗೆ ಮಾರ್ಕ್ ಮಾಡಿ ಕ್ರಾಚ್ ಶೇಪನ್ನು ಹಾಕೋತಾ ಇದ್ದೀನಿ. ಈಗ ಕ್ರಾಚ್ ಶೇಪನ್ನು ಹಾಕ್ಕೊಂಡಿದ್ದೀವಿ, ಅದ್ರ ಮೇಲೆ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕೂಡ ಒಂದು ಪಾರ್ಟು ಜಾಯಿಂಟಲ್ಲಿದೆ, ಅದನ್ನು ಕಟ್ ಮಾಡಿಕೊಂಡು ಸೆಪ್ರೇಟ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಇದು 4 ಪೀಸಲ್ಲಿದೆ. ಇದನ್ನು ಯಾವ ಥರ ಜಾಯಿಂಟ್ ಮಾಡ್ಕೋಬೇಕು ಮೇನ್ ಫ್ಯಾಬ್ರಿಕ್ಕಿಗೆ ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ 2 ಫ್ಯಾಬ್ರಿಕ್ ಪೀಸ್ ಇವೆ. ಅದರಲ್ಲಿ ಒಂದನ್ನು ನಾನು ಸೈಡಿಗೆ ಇಟ್ಕೋತಾ ಇದ್ದೀನಿ. ಕಟ್ ಆಗಿರೋ 4 ಫ್ಯಾಬ್ರಿಕ್ ಪೀಸಲ್ಲಿ ನಾನು 2 ಫ್ಯಾಬ್ರಿಕ್ ಪೀಸನ್ನು ತೊಗೊಂಡು ಈ ಥರ ಸೈಡಿಗೆ ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ಮೇನ್ ಫ್ಯಾಬ್ರಿಕ್ ಮೇಲೆ ಈ ಫ್ಯಾಬ್ರಿಕನ್ನು ಉಲ್ಟಾ ಇಟ್ಕೊಂಡು 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕ್ಕೊಂಡು ಈ ಥರ ಮತ್ತೆ ನೀಟಾಗಿ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಾನು ಈಗ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದೇ ಥರ ನಾನು ಇನ್ನೊಂದು ಫ್ಯಾಬ್ರಿಕ್ ಪೀಸನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ಟಿಂಗು ಮತ್ತು ಸ್ಟಿಚಿಂಗು ಮಾಡ್ಕೊಳ್ಳೋದ್ರಿಂದ ಪ್ಲೇಟ್ಸು ಭಾಳ ಜಾಸ್ತಿ ಬರ್ತವೆ ಮತ್ತು ಬಟ್ಟೆನೂ ಕೂಡ ವೇಸ್ಟ್ ಆಗೋದಿಲ್ಲ. ಈಗ ಬೆಲ್ಟ್ ಮಾರ್ಕಿಂಗ್ ಹೇಳ್ತಾ ಇದ್ದೀನಿ. ಈಗ ನಾನು 2 ಫ್ಯಾಬ್ರಿಕ್ ಪೀಸನ್ನು ತೊಗೊಂಡಿದ್ದೀನಿ. ಬೆಲ್ಟ್ ಲೆಂತು 7 ಇಂಚ್ ಇದೆ. ಅದರಲ್ಲಿ +2 ಇಂಚನ್ನು ತೊಗೊಂಡಿದ್ದೀನಿ. 2 ಇಂಚ್ ಅದಕ್ಕೆ ತೊಗೊಂಡಿದ್ದೀನಿ ಅಂದರೆ 2 ಇಂಚು ನಾಡಿ ಸಲುವಾಗಿ ಫೋಲ್ಡಿಂಗ್ ಬರುತ್ತೆ, ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಹಾಗೆ ಬೆಲ್ಟ್ ವಿಡ್ತ್ ನಾನು 22 ಇಂಚ್ ತೊಗೊಂಡಿದ್ದೀನಿ. ಫಾರ್ಮುಲಾ ಬಂದು ಹಿಪ್ ರೌಂಡು 36 + 6 ಇಂಚ್ ಲೂಸಿಂಗ್ ತೊಗೊಂಡಿದ್ದೀನಿ. 42 ಆಯಿತು. 42 ಡಿವೈಡೆಡ್ ಬೈ 2 ಮಾಡಿದಾಗ 21 ಇಂಚ್ ಬಂತು. +1 ಇಂಚ್ ಮಾರ್ಜಿನನ್ನು ಕೂಡಿಸ್ಕೊಂಡು 22 ಇಂಚ್ ತೊಗೊಂಡಿದ್ದೀನಿ. ಈಗ ಈ ಕಡೆ ಒಂದು ಸೈಡಲ್ಲಿ ಬೆಲ್ಟ್ನ ಒಂದು ಸೈಡಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಈಗ ನಾನು ಬಾಟಮ್ ಪಾರ್ಟನ್ನು ತೊಗೊಂಡಿದ್ದೀನಿ. ಬಾಟಮ್ನ ಒಂದು ಸೈಡ್ ಕ್ರಾಸ್ ಸೈಡನ್ನು ನಾನು ಸ್ಟಿಚ್ ಮಾಡ್ಕೋತೀನಿ. ಒಂದು ಸೈಡನ್ನು ಸ್ಟಿಚ್ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ನೋಡಿ, ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಈ ಕಡೆ ಸ್ಟಿಚ್ ಮಾಡ್ಕೊಂಡಿಲ್ಲ. ಇದು ಬೆಲ್ಟನ್ನು ತೊಗೊಂಡಿದ್ದೀನಿ. ಬೆಲ್ಟನ್ನು ಕೂಡ ನಾನು ಒಂದು ಸೈಡನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಪ್ಲೇಟ್ಸನ್ನು ಯಾವ ಥರ ಹಾಕ್ಕೋಬೇಕು ಅಂತ ಹೊಸ ವಿಧಾನದಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ತುಂಬ ಈಸಿಯಾಗಿ.
ನೋಡಿ ಇಲ್ಲಿ ನಾನು ಬಾಟಮ್ ಪಾರ್ಟನ್ನು ನೀಟಾಗಿ ಇಟ್ಕೊಂಡಿದ್ದೀನಿ ಮತ್ತು ಅದ್ರ ಮೇಲೆ ಬೆಲ್ಟ್ ಪಾರ್ಟನ್ನು ಸೆಂಟರ್ಗೆ ಕೂಡಿಸ್ಕೊಂಡಿದ್ದೀನಿ. ಇಲ್ಲಿ ಒಂದೊಂದು ಪ್ಲೇಟ್ಸನ್ನು ಹಾಕೋತಾ ಇದ್ದೀನಿ, ಯಾಕಂದರೆ ಇದು ಬ್ಯಾಕಲ್ಲಿ ಹೋಗುತ್ತೆ, ಇದು ಗೊತ್ತಾಗುತ್ತೆ ಬ್ಯಾಕಲ್ಲಿ ಹೋಗುತ್ತೆ ಅಂತ. ಇದ್ರ ಸಲುವಾಗಿ ನಾನು ಮೊದಲಿಗೆ ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡು ಒಂದೊಂದು ಪ್ಲೇಟ್ಸನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಬೆಲ್ಟ್ದು ಸೆಂಟರ್ ಮತ್ತು ಬಾಟಮ್ ಪಾರ್ಟ್ ಸೆಂಟರನ್ನು ಈ ಥರ ಮಾರ್ಕ್ ಮಾಡಿ ಕೂಡಿಸ್ಕೊಳ್ತಾ ಇದ್ದೀನಿ. ಈಗ ಯಾವ ಥರ ಪ್ಲೇಟ್ಸನ್ನು ಹಾಕ್ಕೋಬೇಕು ಅಂತ ಹೇಳ್ತೀನಿ. ಇಲ್ಲಿಂದ ಈ ಕಡೆ ನಾವು ಮಾರ್ಕ್ ಮಾಡಬೇಕು ಸೆಂಟರ್ ಪಾಯಿಂಟಿಗೆ. ನೋಡಿ ಟೇಪನ್ನು ಈ ಥರ ಇಟ್ಕೊಂಡು ಟೇಪನ್ನು ಫೋಲ್ಡ್ ಮಾಡ್ಕೋಬೇಕು, ಆವಾಗ ಸೆಂಟರ್ ಪಾಯಿಂಟ್ ಬರುತ್ತೆ. ಬೆಲ್ಟ್ದು ಸೆಂಟರ್ ಪಾಯಿಂಟಿಗೆ ಮಾರ್ಕ್ ಮಾಡಬೇಕು. ಇದೇ ಥರ ಇಲ್ಲಿಯೂ ಕೂಡ ಮಾರ್ಕ್ ಮಾಡಬೇಕು. ಇಲ್ಲಿಂದ ಟೇಪ್ ಇಟ್ಕೊಂಡು ಅಳತೆ ಮಾಡಿ ಟೇಪನ್ನು ಫೋಲ್ಡ್ ಮಾಡಿದಾಗ ಸೆಂಟರ್ ಪಾಯಿಂಟ್ ಬರುತ್ತೆ, ಆ ಸೆಂಟರ್ ಪಾಯಿಂಟಿಗೆ ಮಾರ್ಕ್ ಮಾಡಬೇಕು. ಈಗ ಮಾರ್ಕ್ ಮಾಡಿದ್ದೀವಿ, ಅದು ಬ್ಯಾಕಲ್ಲಿ ಹೋಗುತ್ತೆ. ಬ್ಯಾಕಲ್ಲಿ ಯಾವ ಥರ ಪ್ಲೇಟ್ಸನ್ನು ಹಾಕ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ ಪ್ಲೇಟ್ಸನ್ನು ಈ ಥರ ಅಂದರೆ ಮೊದಲಿಗೆ ಒಂದೊಂದು ಪ್ಲೇಟ್ಸನ್ನು ಹಾಕ್ಕೊಂಡಿದ್ದೀವಿ, ಆ ಕಡೆ ಪ್ಲೇಟ್ಸ್ ಮುಖ ಇರಬೇಕು. ನೋಡಿ ಇಲ್ಲಿ ಪ್ಲೇಟ್ಸನ್ನು ಯಾವ ಥರ ಹಾಕೋತಾ ಇದ್ದೀನಿ. ಇಲ್ಲಿ ಬೆಲ್ಟ್ನ ಸೆಂಟರ್ ಪಾಯಿಂಟಿಗೆ ಮಾರ್ಕ್ ಮಾಡಿದ್ದೀವಿ. ನೋಡಿ ಅಲ್ಲಿವರೆಗೂ ಪ್ಲೇಟ್ಸ್ನ ಮುಖ ಈ ಕಡೆನೇ ಇರಬೇಕು. ನೋಡಿ ಬೆಲ್ಟ್ನ ಸೆಂಟರ್ ಪಾಯಿಂಟ್ ಬಂತು. ಇನ್ನು ಈ ಕಡೆ ಪ್ಲೇಟ್ಸ್ ಮುಖನ ಚೇಂಜ್ ಮಾಡಬೇಕು. ಪ್ಲೇಟ್ಸ್ ಮುಖನ ನಾನು ಕ್ರಾಸ್ ಸೈಡ್ ಕಡೆ ಚೇಂಜ್ ಮಾಡಿ ಪ್ಲೇಟ್ಸನ್ನು ಹಾಕೋತಾ ಇದ್ದೀನಿ. ಈಗೇನು ಪ್ಲೇಟ್ಸ್ ಹಾಕೋತಾ ಇದ್ದೀನಿ ಇದು ಫ್ರಂಟಲ್ಲಿ ಬರುತ್ತೆ. ಬಟ್ಟೆನ ನೋಡಿಕೊಂಡು ಪ್ಲೇಟ್ಸನ್ನು ಹಾಕ್ಕೋಬೇಕು. ನೋಡಿ ಈ ಕಡೆ ನಾನು ಸೆಂಟರ್ ಪಾಯಿಂಟನ್ನು ಬಿಟ್ಟು ಈ ಕಡೆ ಪ್ಲೇಟ್ಸ್ ಮುಖನ ಮಾಡ್ಕೊಂಡಿದ್ದೀನಿ. ಈ ಕಡೆ ಪ್ಲೇಟ್ಸ್ ಮುಖ ಕ್ರಾಸ್ ಸೈಡ್ ಕಡೆ ಇದೆ. ಅದೇ ಥರ ಈ ಸೈಡ್ನು ಕೂಡ ನಾವು ಪ್ಲೇಟ್ಸನ್ನು ಹಾಕ್ಕೋಬೇಕು. ನೋಡಿ ಈಗ ಪ್ಲೇಟ್ಸನ್ನು ಹಾಕೋತಾ ಇದ್ದೀನಿ, ಇದು ಬ್ಯಾಕಲ್ಲಿ ಹೋಗುತ್ತೆ. ಬೆಲ್ಟಲ್ಲಿ ಸೆಂಟರ್ ಪಾಯಿಂಟನ್ನು ಮಾರ್ಕ್ ಮಾಡಿದ್ದೀವಿ, ಅಲ್ಲಿವರೆಗೂ ಪ್ಲೇಟ್ಸು ಈ ಕಡೆನೇ ಇರಬೇಕು, ಅಂದರೆ ಪ್ಲೇಟ್ಸ್ ಮುಖ ಈ ಕಡೆ ಇರಬೇಕು. ಸೆಂಟರ್ ಪಾಯಿಂಟ್ ಬಂದ ಮೇಲೆ ಪ್ಲೇಟ್ಸ್ ಮುಖನ ಚೇಂಜ್ ಮಾಡಬೇಕು. ನೋಡಿ ಇಲ್ಲಿ ಸೆಂಟರ್ ಪಾಯಿಂಟ್ ಬಂದಿದೆ. ಈಗ ಪ್ಲೇಟ್ಸ್ ಮುಖನ ನಾನು ಚೇಂಜ್ ಮಾಡಿದ್ದೀನಿ, ಇದು ಫ್ರಂಟಲ್ಲಿ ಹೋಗುತ್ತೆ. ಈ ಥರ ಪ್ಲೇಟ್ಸನ್ನು ಹಾಕೊಂಡ್ರೆ ನೀವು ಯಾವುದೇ ಪ್ಯಾಂಟ್ ಸಲ್ವಾರ್ ಇದ್ರೂ ಆಯಿತು, ಚೂಡಿದಾರ್ ಪ್ಯಾಂಟ್ ಇದ್ರೂ ಆಯಿತು, ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ನೋಡಿ ನಾನು ಈಗ ಪ್ಲೇಟ್ಸನ್ನು ಹಾಕ್ಕೊಂಡಿದ್ದೀನಿ. ಬೆಲ್ಟ್ನ ಸೆಂಟರ್ ಪಾಯಿಂಟು ಮತ್ತು ಬಾಟಮ್ ಪಾರ್ಟ್ನ ಸೆಂಟರ್ ಪಾಯಿಂಟನ್ನು ಕೂಡಿಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಎರಡು ಪಾರ್ಟನ್ನು ಕೂಡಿಸ್ಕೋತಾ ಇದ್ದೀನಿ ಸ್ಟಿಚ್ ಮಾಡಿಕೊಂಡು. ನೋಡಿ ಇಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಬೆಲ್ಟ್ ಪಾರ್ಟು ಮತ್ತು ಬಾಟಮ್ ಪಾರ್ಟನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ನೋಡಿ ಪ್ಲೇಟ್ಸ್ ಮುಖ ಯಾವ ಕಡೆ ಇದೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಕಡೆ ಪ್ಲೇಟ್ಸು ಇದು ಫ್ರಂಟಲ್ಲಿ ಹೋಗುತ್ತೆ. ಈಗ ಬಟ್ಟೆನ ಫೋಲ್ಡ್ ಮಾಡಿ ಇನ್ನೊಂದು ಕ್ರಾಸ್ ಸೈಡನ್ನು ಸ್ಟಿಚ್ ಮಾಡಬೇಕು. ಅದಕ್ಕಿಂತ ಮೊದಲು ಇಲ್ಲಿ ಮೇಲ್ಗಡೆ ನಾನು 1 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ, ಮತ್ತು 1 ಇಂಚಿಗೆ ಮತ್ತೊಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ಟಿಚ್ ಹಾಕೋಬೇಕು. ಮತ್ತು 1 ಇಂಚ್ ಮಾರ್ಕ್ ಮಾಡಿದ್ದೀವಿ, ಅಲ್ಲಿ ಸ್ಟಿಚ್ ಹಾಕೋಬಾರ್ದು. ಮತ್ತು ಇಲ್ಲಿ ಕೆಳಗಡೆ ಪೂರ್ತಿಯಾಗಿ ಇಲ್ಲಿವರೆಗೂ ಸ್ಟಿಚ್ ಹಾಕೋಬೇಕು. ಅಂದರೆ 1 ಇಂಚ್ ಮೇಲ್ಗಡೆ ಸ್ಟಿಚ್ ಹಾಕೋಬೇಕು, ಮಧ್ಯದಲ್ಲಿ 1 ಇಂಚ್ ಸ್ಟಿಚ್ಚನ್ನು ಹಾಕೋಬಾರ್ದು, ಕೆಳಗಡೆ ಈ ಥರ ಸ್ಟಿಚ್ ಹಾಕೋಬೇಕು. ನೋಡಿ ಇಲ್ಲಿ ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ, ಇಲ್ಲಿ ಸ್ಪೇಸನ್ನು ಬಿಟ್ಟಿದ್ದೀನಿ, 1 ಇಂಚ್ ಬಿಟ್ಟಿದ್ದೀನಿ ಇಲ್ಲಿ ಮಧ್ಯದಲ್ಲಿ. ಈಗ ಬಟ್ಟೆನ ನೀಟಾಗಿ ಮಾಡಿಕೊಂಡು ಸ್ಟಿಚ್ ಆಗಿರೋ ಈ ಪಾರ್ಟನ್ನು ಕೂಡ ನೀಟಾಗಿ ಮಾಡಿಕೊಂಡು ಇಲ್ಲಿ ನೋಡಿ ಇಲ್ಲಿ ಈ ಥರ ಸ್ಪೇಸ್ ಬಂದಿದೆ. ಇದು ನಾಡಿ ಸಲುವಾಗಿ ತನ್ನಿಂತಾನೇ ಸ್ಪೇಸ್ ಬರುತ್ತೆ. ಮೊದಲಿಗೆ 1/2 ಇಂಚಿಗೆ ಫೋಲ್ಡ್ ಮಾಡಿ ಆಮೇಲೆ 1 ಇಂಚಿಗೆ ಫೋಲ್ಡ್ ಮಾಡಬೇಕು. ಇದನ್ನು ಮಷಿನ್ ಮೇಲೆ ತೋರಿಸ್ಕೊಡ್ತೀನಿ ಯಾವ ಥರ ಫೋಲ್ಡ್ ಮಾಡಬೇಕು ಅಂತ. ನೋಡಿ ಇಲ್ಲಿ ಮೊದಲಿಗೆ 1/2 ಇಂಚಿಗೆ ಫೋಲ್ಡ್ ಮಾಡಿದ್ದೀನಿ, ಆಮೇಲೆ 1 ಇಂಚಿಗೆ ಫೋಲ್ಡ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಫುಲ್ ರೌಂಡಲ್ಲಿ ಸ್ಟಿಚ್ ಹಾಕೋತೀನಿ. ನಾವು ಬೆಲ್ಟ್ ಪಾರ್ಟಲ್ಲಿ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ, ಇಲ್ಲಿ 1.5 ಇಂಚ್ ಹೋಯಿತು. ಮತ್ತು ಬಾಟಮ್ ಪಾರ್ಟನ್ನು ಬೆಲ್ಟ್ ಪಾರ್ಟಿಗೆ ಅಟ್ಯಾಚ್ ಮಾಡುವಾಗ 1/2 ಇಂಚು ಅಲ್ಲಿ ಹೋಯಿತು. ಹೀಗಾಗಿ 2 ಇಂಚ್ ಎಕ್ಸ್ಟ್ರಾ ನಾವು ತೊಗೊಂಡಿದ್ದೀವಿ ಬೆಲ್ಟ್ ಕಟ್ ಮಾಡುವಾಗ. ಇಲ್ಲಿ ನೋಡಿ ನಾನು ಫುಲ್ ರೌಂಡಲ್ಲಿ 1.5 ಇಂಚಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋತಾ ಇದ್ದೀನಿ. ಈಗ ಫುಲ್ ರೌಂಡಲ್ಲಿ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಯಾವ ಥರ ಸ್ಪೇಸ್ ಬಂದಿದೆ ನಾಡಿ ಸಲುವಾಗಿ ತನ್ನಿಂದ ತಾನೇ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಈಗ ಬಾಟಮ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಬಾಟಮ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋ ಸಲುವಾಗಿ ನಾನು ಬಾಟಮ್ ಕ್ಯಾನ್ವಾಸನ್ನು ತೊಗೊಂಡಿದ್ದೀನಿ. ಕ್ಯಾನ್ವಾಸ್ನ ವಿಡ್ತು 16 ಇಂಚಿದೆ.
ಈ ಕ್ಯಾನ್ವಾಸನ್ನು ಈ ಥರ ಇಟ್ಕೊಂಡು ಅದ್ರ ಮೇಲೆ 1 ಇಂಚ್ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಮತ್ತು ಇನ್ನೊಂದು ಸರ್ತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ 4 ಸ್ಟಿಚನ್ನು ಹಾಕೋಬೇಕು. ಇದೇ ಥರ ಇನ್ನೊಂದು ಬಾಟಮ್ನು ಕೂಡ ರೆಡಿ ಮಾಡ್ಕೋಬೇಕು. ನೋಡಿ ನಾನು ಬಾಟಮ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಯಾವ ಥರ ಫಿಟ್ಟಿಂಗ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಸೆಂಟರ್ ಪಾಯಿಂಟನ್ನು ನೋಡಿಕೊಂಡು ಸೆಂಟರನ್ನು ಕೂಡಿಸ್ಕೊಂಡು ಸೆಂಟರ್ದಿಂದ 1 ಇಂಚ್ ಮಾರ್ಜಿನನ್ನು ಬಿಟ್ಟು ಬಾಟಮ್ವರೆಗೂ ಸ್ಟಿಚ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.